A car decelerate at a rate of 3 meter per second square from 24 meter per second square. How much time will it take to stop? ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ 6 ಸೆಕೆಂಡ್, ಆಪ್ಷನ್ ಬಿ 8 ಸೆಕೆಂಡ್, ಆಪ್ಷನ್ ಸಿ 10 ಸೆಕೆಂಡ್, ಆಪ್ಷನ್ ಡಿ 12 ಸೆಕೆಂಡ್. ಇದಕ್ಕೆ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ. ಇದಕ್ಕೆ ಫಸ್ಟ್ ಏನು ಕೊಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಇನಿಷಿಯಲ್ ವೆಲಾಸಿಟಿ 24 ಮೀಟರ್ ಪರ್ ಸೆಕೆಂಡ್ ಆ್ಯಂಡ್ ಫೈನಲ್ ವೆಲಾಸಿಟಿ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಈ ಟೇಕ್ ಟು ಸ್ಟಾಪ್ ಯಾವಾಗ ನಿಲ್ಲುತ್ತೆ, ಫೈನಲ್ ವೆಲಾಸಿಟಿ 0 ಆಗುತ್ತೆ. ಮತ್ತು ಇಲ್ಲಿ ಏನು ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ ಅಂತಂದರೆ ಟೈಮ್ ಕೇಳಿದ್ದಾರೆ. ಟೈಮ್ ವಿಲ್ ಟು ಟೇಕ್ ಟಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಆಕ್ಸಲರೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಅಂದರೆ ಡಿ ಆಕ್ಸಲರೇಷನ್ ಅಂದರೆ ಋಣಾತ್ಮಕ ವೇಗೋತ್ಕರ್ಷ ಕೊಟ್ಟಿದ್ದಾರೆ -3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದಕ್ಕೆ ಈಕ್ವೇಷನು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಫೈನಲ್ ವೆಲಾಸಿಟಿ 0 ಆಗಿರುತ್ತೆ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ 24 ಪ್ಲಸ್ ಎ ಅಂತಂದರೆ ಆಕ್ಸಲರೇಷನ್ -3 ಹಾಕಬೇಕು ಸ್ನೇಹಿತರೆ, ಋಣಾತ್ಮಕ ವೇಗೋತ್ಕರ್ಷ. ಟಿ ಅಂತಂದರೆ ಕಂಡುಹಿಡಿಬೇಕು. ಈ -3 ಮೈನಸ್ ಪ್ಲಸ್ ಇಂಟು -3 ಇಂಟು ಟಿ, 3t ಬಲಗಡೆ ಸೈಡ್ ಬಂದಾಗ ಪ್ಲಸ್ ಆಗುತ್ತೆ. 3t ಇಸ್ ಈಕ್ವಲ್ ಟು 24. ದೇರ್ಫೋರ್ ಟಿ ಇಸ್ ಈಕ್ವಲ್ ಟು 3 8 24. ಸರಿಯಾದಂಥ ಉತ್ತರ ಸ್ನೇಹಿತರೆ ಬಿ, ಆಪ್ಷನ್ ಬಿ ಏನಪ್ಪ ಸರಿಯಾದಂಥ ಉತ್ತರ ಸ್ನೇಹಿತರೆ. ಈ ಕ್ವಶನ್ ಪ್ರಶ್ನೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ. ಏನಪ್ಪ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು ಸ್ನೇಹಿತರೆ.